ಎಲ್ಲರಿಗೂ ನಮಸ್ಕಾರ. ಸನ್ ಆಫ್ ಮುತ್ತಣ್ಣ ನಿಜವಾಗ್ಲೂ ಮುತ್ತು ಕೊಡಬೇಕು ಅಂತ ಅನಿಸುತ್ತೆ. ಮುತ್ತಣ್ಣ ಅವರನ್ನು ನೋಡಿದಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ರಂಗಾಯಣ ರಘು ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋದು ನಮ್ಮ ಇಂಡಸ್ಟ್ರಿಯ ಸೌಭಾಗ್ಯ ಅಂತ ಹೇಳ್ಬೋದು. ಅಂಥ ಒಂದು ಪ್ರಬುದ್ಧ ಅತ್ಯದ್ಭುತ ಒಂದು ಕೆಲವೊಂದು ಕಲಾವಿದರಿಗೆ ಒಂದು ರೇಂಜ್ ಅಂತ ಹೇಳ್ತಾರೆ. ದೊಡ್ಡವ್ರ ಬಗ್ಗೆ ಮಾತಾಡಬಾರ್ದು, ಬಟ್ ಅದು ರೇಂಜ್ ಇನ್ಫಿನಿಟಿ ರೇಂಜ್ ಇರುವಂಥ ಅದ್ಭುತವಾದ ಕಲಾವಿದರು. ನನಗೆ ಸ್ಪೆಷಲಿ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ನಿಜವಾಗ್ಲೂ ಸಿನಿಮಾ ನೋಡಿದಾಗ ಅಯ್ಯೋ ನಾನು ಒಂದ್ಸರಿ ಆದರೂ ಅವ್ರ ಜೊತೆ ಪಾತ್ರ ಮಾಡಬೇಕಲ್ಲ ಅಂತ ಅನಿಸ್ತು. ಪ್ರಣಮ್ ಸರ್ ನನಗೆ ಭಾಳ ಆತ್ಮೀಯರು. ನಾವು ಕ್ರಿಕೆಟ್ ಜೊತೆಗೆ ಆಡ್ತಾ ಇದ್ವಿ. ವೆರಿ ವೆರಿ ಪ್ರಾಮಿಸಿಂಗ್ ಸಿನಿಮಾ ಅವರಿಗೆ. ಖಂಡಿತವಾಗ್ಲೂ ಅವರು ಕೂಡ ಅದ್ಭುತ. ಆದರೆ ಅವರ ಪ್ರೀವಿಯಸ್ ಸಿನಿಮಾ ನೋಡಿದ್ರೆ ಈ ಸಿನಿಮಾದಲ್ಲಿ ತುಂಬ ಒಂದು ಬೇರೆ ಶೇಡ್ ಮಾಡಿದ್ದಾರೆ. ಆ್ಯಂಡ್ ಖುಷಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಮತ್ತು ಅವರು ದಿಯಾ ಮಾಡಿದ್ವಿ. ಆಬ್ವಿಯಸ್ಲಿ ಯಾವತ್ತೂ ಕೂಡ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಇದರಲ್ಲೂ ಕೂಡ ಅದ್ಭುತವಾಗಿ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ. ಶ್ರೀಕಾಂತ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅವರ ಡೆಬ್ಯೂ ಡಿರೆಕ್ಷನ್ ಇದು. ಒಳ್ಳೆ ರೈಟರ್, ಒಳ್ಳೆ ಮೇಕರ್ ಕೂಡ ಹೌದು. ಸಿನಿಮಾಟೋಗ್ರಫಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರ ಪ್ರೊಡ್ಯೂಸರ್ ಹರಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ತುಂಬ ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಡಬೇಕು ಅನ್ನೋಂಥ ಆಸೆ ಇಟ್ಕೊಂಡು ಅವರು ನಿರ್ಮಾಣಕ್ಕೆ ಇಳಿದಿದ್ದಾರೆ. ಹಾಗಾಗಿ ಸನ್ ಆಫ್ ಮುತ್ತಣ್ಣಗೆ ಆಲ್ ದಿ ವೆರಿ ಬೆಸ್ಟ್. ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. ಒಂದು ಇಮೋಷ್ನಲ್ ನಿಮ್ಮನ್ನು ಇಮೋಷ್ನಲ್ ಮಾಡುವಂತಹ ಒಂದು ಒಳ್ಳೆಯ ಮೆಸೇಜನ್ನು ಲಾಸ್ಟ್ಗೆ ಕೊಡುವಂಥ ಒಂದು ಸಿನಿಮಾ. ಪರ್ಫಾರ್ಮೆನ್ಸ್ಗೋಸ್ಕರ ರಂಗಾಯಣ ರಘು ಸರ್ ಅವರ ಪರ್ಫಾರ್ಮೆನ್ಸ್, ಎಲ್ಲ ಕಾಸ್ಟ್, ಪ್ರಣಮ್ ಆಗಿರಲಿ, ಖುಷಿ ಆಗಿರಲಿ, ಎಲ್ಲರೂ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಖಂಡಿತವಾಗಿ ನೀವು ಈ ಸಿನಿಮಾ ನೋಡ್ಬೋದು. ದಯವಿಟ್ಟು ಎಲ್ಲರೂ ಬನ್ನಿ. ಆ್ಯಂಡ್ ಸ್ಪೆಷಲಿ ಫ್ಯಾಮಿಲಿ ಆ್ಯಂಡ್ ಅಂದರೆ ಅಪ್ಪ ಮಗ ಸೆಂಟಿಮೆಂಟ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಇದರಲ್ಲಿ ಡೀಲ್ ಮಾಡಿದ್ದಾರೆ. ಸ್ಪೆಷಲಿ ಫ್ಯಾಮಿಲಿ ಎಲ್ಲರೂ ಕೂಡ ಬಂದು ನೋಡುವಂಥ ಸಿನಿಮಾ. ಎಲ್ಲರೂ ಕೂಡ ನೋಡಿ ಸನ್ ಆಫ್ ಮುತ್ತಣ್ಣ. ಎಲ್ರಿಗೂ ನಮಸ್ಕಾರ. ಸನ್ ಆಫ್ ಮುತ್ತಣ್ಣ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಬಹಳ ಅದ್ಭುತವಾದ ಸಂಬಂಧಗಳ ಬಗ್ಗೆ ಮಾತಾಡೋವಂಥ ಸಿನಿಮಾ. ಆ್ಯಂಡ್ ಸುಮಾರು ವರ್ಷಗಳಾಗಿತ್ತು ಈ ಥರ ಒಂದು ಸಿನಿಮಾ ನೋಡಿ. ತಂದೆ ಮಗನ ಸಂಬಂಧ, ಪ್ರೀತಿ ಸಂಬಂಧ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ರಂಗಾಯಣ ರಘು ಸರ್ ಎಷ್ಟು ಚೆನ್ನಾಗಿ ಎಂಥ ಒಳ್ಳೆ ಪರ್ಫಾರ್ಮರ್ ಅಂತ ನಾವು ನೋಡಿದ್ದೀವಿ. ಟೈಮ್ ಆ್ಯಂಡ್ ಅಗೇನ್ ಅವ್ರು ಪ್ರೂವ್ ಮಾಡಿದ್ದಾರೆ. ಇದರಲ್ಲಿ ಅವ್ರಿಗೆ ಚಾಲೆಂಜಿಂಗಾಗಿ ನಿಂತ್ಕೊಂಡು ಅವ್ರ ಜೊತೆಯಾಗಿ ಪ್ರಣಮ್ ದೇವರಾಜ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಆ್ಯಂಡ್ ಲೈಕ್ ಸಿನಿಮಾ ಮುಗಿಯೋಷ್ಟೊತ್ತಿಲ್ಲಂತೂ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆ್ಯಂಡ್ ಸಿನಿಮಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ಸಂಬಂಧಗಳ ಬಗ್ಗೆ ಮಾತಾಡೋಂಥ ಸಿನಿಮಾ. ಖಂಡಿತ ನೋಡಲೇಬೇಕು. ಮ್ಯೂಸಿಕಲಿ ಚೆನ್ನಾಗಿ ಟ್ರೀಟ್ ಆಗಿದೆ ಸಿನಿಮಾ. ಆ್ಯಂಡ್ ಐ ಥಿಂಕ್ ಎಲ್ಲರೂ ನೋಡಬೇಕಾದಂಥ ಸಿನಿಮಾ ಅಂತ ಹೇಳ್ತೀನಿ. ಖಂಡಿತ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಮಾನವೀಯ ಸಂಬಂಧಗಳ ಆ ಮೌಲ್ಯವನ್ನು ತೋರಿಸೋದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಭಾಳ ಚೆನ್ನಾಗಿದೆ. ಡೈಲಾಗ್ಸ್ ಆಗಿರ್ಬೋದು, ಆ್ಯಂಡ್ ಪರ್ಫಾರ್ಮೆನ್ಸ್, ಮೇನ್ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಆ ಪಾತ್ರಗಳಿಗೆ ಸರಿಯಾಗಿ ಸೂಟ್ ಆಗಿದ್ದಾರೆ ಎಲ್ಲರೂ. ಅದು ತುಂಬ ಖುಷಿ ಆಯಿತು. ಮತ್ತು ಆ ಸಂಬಂಧಗಳ ಬಗ್ಗೆ ಅವ್ರು ಹೇಳಿರೋವಂಥ ಒಂದೊಂದು ಮಾತುಗಳು, ಈಗ ಒಂದು ಸಣ್ಣ ಡೈಲಾಗ್ ಹೇಳಬೇಕು ಅಂದರೆ, ಅಪ್ಪ ಕಟ್ಟಿಸಿರೋ ಮನೆಯಲ್ಲಿ ಮಕ್ಕಳಿರ್ಬೋದು, ಆದರೆ ಮಕ್ಕಳು ಕಟ್ಟಿಸಿರೋ ಮನೆಯಲ್ಲಿ ಅಪ್ಪ ಜಾಸ್ತಿ ದಿನ ಇರೋಕ್ಕಾಗಲ್ಲ ಅನ್ನುವಂಥ ಈ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣು ಸರ್ ಮಾಡಿರೋವಂಥ ಸಬ್ಜೆಕ್ಟ್ಗಳು ಏನಿವೆ ಆ ಥರದ ಸಬ್ಜೆಕ್ಟ್ಗಳನ್ನು ನೆನೆಸೋವಂಥ ಚಿತ್ರ ಇದು. ಪ್ರಣಮ್ ಮಾತ್ರ ಅದ್ಭುತ ಪರ್ಫಾರ್ಮೆನ್ಸು, ಮತ್ತು ಅವರು ಅಷ್ಟೇ ಖುಷಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ರಂಗಾಯಣ ರಘು ಅವರ ದೊಡ್ಡ ಫ್ಯಾನ್. ಸೊ ಹೀಗಾಗಿ ಅವ್ರ ಬಗ್ಗೆ ಹೇಳೋಷ್ಟು ಏನಿಲ್ಲ, ಅದ್ಭುತವಾದ ಅಭಿನಯ. ಸೊ ಇಡೀ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಕಿರೀಟಪ್ರಾಯವಾದಂಥ ಮುಕುಟವಾದಂಥ ಒಂದು ಒಳ್ಳೆ ಚಿತ್ರ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ತಂದೆ ಮಕ್ಕಳ ಸಂಬಂಧ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಬರೀ ರಕ್ತ ಸಂಬಂಧಗಳೇ ಮುಖ್ಯ ಅಲ್ಲ ಅನ್ನೋವಂಥದ್ದು ಪ್ರತಿಯೊಂದು ವಿಭಾಗದಲ್ಲೂ ಸಿನಿಮಾ ಸ್ಕೋರ್ ಮಾಡುತ್ತೆ. ತುಂಬ ಚೆನ್ನಾಗಿದೆ. ನನಗೆ ಈ ಸಿನಿಮಾ ತುಂಬ ಹತ್ತಿರವಾದದ್ದು, ತುಂಬ ಪರ್ಸ್ನಲ್ ಕನೆಕ್ಟ್ ಇದೆ ನನಗೆ. ಪ್ರಣಾಮ್ ನಾನು ಸ್ನೇಹಿತರಿಗಿಂತ ಜಾಸ್ತಿ, ಅಣ್ಣ ತಮ್ಮಂದಿಗಿಂತ ಜಾಸ್ತಿ ಇಷ್ಟೊಂದು ಸಂಬಂಧ ನಮ್ಮದು. ಆ್ಯಂಡ್ ಆ ಒಂದು ಬಯಸಿಲ್ಲ. ನಾನು ನಿಮಗೆ ಈ ರಿವ್ಯೂ ಹೇಳ್ತಿರ್ಬೇಕಾದ್ರೆ ನನ್ನ ಆತ್ಮೀಯ ಅನ್ನೋದೊಂದು ಬಿಟ್ಟು ಒಬ್ಬ ಒಳ್ಳೆ ನಟನ ನೀವು ನೋಡ್ತೀರಾ. ಆ ನಟ ನಿಮಗೆ ಈ ಕಥೆನ ಎಷ್ಟು ಬ್ಯೂಟಿಫುಲ್ಲಾಗಿ ತೊಗೊಂಡು ಹೋಗಿದ್ದೀನಿ ಅಂತ ಜರ್ನಿ. ಸೊ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಎಲ್ಲರಿಗೂ ಒಳ್ಳೆಯದಾಗಬೇಕು. ಸಿನಿಮಾ ತುಂಬ ಚೆನ್ನಾಗಿದೆ. ಸಂಬಂಧಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಪರ್ಫಾರ್ಮೆನ್ಸ್ಗಳು ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಗುಡ್ ಸಿನಿಮಾ. ನೀವು ಬನ್ನಿ ಥಿಯೇಟ್ರಿಗೆ, ನೀವು ಯಾರಿಗೂ ಮೋಸ ಆಗಲ್ಲ. ಎಸ್ಪೆಷಲಿ ಡೈಲಾಗ್ಸ್ ಪ್ರತಿಯೊಂದು ಮಾತುಗಳು ನೆನಪಿನಲ್ಲಿಡೋವಂಥದ್ದು. ಮತ್ತು ಅವನು ಪ್ರಣಮ್ ನನಗೆ ಫೋನ್ ಮಾಡಿ ಕರೆದಾಗ, ಅಂಕಲ್ ನೀವು ಬರಬೇಕು, ಈ ಚಿತ್ರ ನೋಡಬೇಕು ಅಂತಂದ. ನಿಮ್ಮ ಮಗನೇ ನಾನು ಅಂತಂದ.
ಖಂಡಿತ ಅವನು ನನ್ನ ಮಗನೇ. ಇಬ್ಬರು ನನಗೆ ಸಾಗರ್ ಹೇಗೋ ಹಾಗೆ ಪ್ರಣಾಮ್. ತುಂಬಾ ಖುಷಿಯಾಯಿತು. ನಮ್ಮ ದೇವರಾಜ್ ಸರ್ ಮಗ ಇವತ್ತು ಆ ಮಟ್ಟಕ್ಕೆ ಬೆಳೆದಿರೋದು. ಅದರಲ್ಲೂ ಆ್ಯಕ್ಷನ್ ಫಿಲ್ಮ್ಸ್ಗಳನ್ನ ಎಲ್ಲರೂ ಮಾಡಬಹುದು, ಆದರೆ ಈ ಥರದ ಎಮೋಷ್ನಲ್ ಫಿಲ್ಮ್ಗಳನ್ನು ತುಂಬ ಹತ್ತಿರಕ್ಕೆ ಎಲ್ಲರ ಮನಸ್ಸಿಗೂ ನಾಟೋ ಥರ ಮಾಡೋದು ತುಂಬ ರೇರ್. ಈಗ ಅದನ್ನು ನೀವು ಪ್ರೂವ್ ಮಾಡಿ ತೋರಿಸಿದ್ದಾನೆ. ಅದಕ್ಕೆ ಅಪ್ಪ ಮಗ ಇಬ್ಬರು ಸೇರಿ ಈ ಚಿತ್ರಕ್ಕೆ ಬಂದಿದ್ವಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಮುತ್ತಣ್ಣ ಸಣ್ಣ ಚಿತ್ರ ತುಂಬ ಚೆನ್ನಾಗಿದೆ. ನಾವು ಚಿತ್ರ ಹಾಗಿದೆ ಹೀಗಿದೆ ಅಂತ ಹೇಳೋಕ್ಕಿದ್ರು ಬಂದು ನೋಡ್ಬೇಕು ಈ ಚಿತ್ರನ. ಪ್ರತಿಯೊಬ್ಬರು ಮನೆಯಲ್ಲಿ ನಡೆಯುವಂಥ ಘಟನೆ. ಮತ್ತು ಈಗೇನು ಒಂದು ಅಪ್ಪ ಅಮ್ಮಗೆ ಬೆಲೆ ಸಿಗ್ತಾ ಇಲ್ಲ, ಅದನ್ನು ಇಲ್ಲಿ ನಾವು ನೋಡಬೇಕಿಲ್ಲಿ. ಅಪ್ಪ ಅಂದರೆ ಏನು, ಅಮ್ಮ ಅಂದರೆ ಏನು, ಸಂದರ್ಭ ಅಂದರೆ ಏನು, ಪ್ರೀತಿ ಅಂದರೆ ಏನು, ಸಂಬಂಧ ಅಂದರೆ ಏನು ಅಂತೇಳಿ ಈ ಚಿತ್ರ ಬಂದು ನೋಡ್ಬೇಕು. ನಾವು ಹೇಳೋಕ್ಕಿದ್ರು ಬಂದು ನೋಡೋದು ತುಂಬ ಒಳ್ಳೆಯದು. ಆಮೇಲೆ ದೇವರಾಜ್ ಅವ್ರ ಮಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಂಗಾಯಣ ರಘು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಪ್ರಸಾದ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪಾತ್ರಧಾರಿಗಳ ಆಯ್ಕೆಯೂ ತುಂಬ ಚೆನ್ನಾಗಿದೆ. ಡೈಲಾಗ್ ತುಂಬ ಚೆನ್ನಾಗಿದೆ. ಕತೆ ತಿರುವು ಚೆನ್ನಾಗಿದೆ. ಎಲ್ಲೂ ಇದು ಬೋರ್ ಆಗುತ್ತೆ ಅಂತ ನಾವು ಹೇಳೋಕ್ಕೆ ಆಗಲ್ಲ, ಆ ಥರ ಇದೆ. ಸೀನ್ ಕೂಡ ಅಷ್ಟೇ, ಕ್ಯಾಮ್ರಾ ವರ್ಕು ಪ್ರತಿಯೊಂದು. ನಾನು ಕೇಳ್ಕೊಳ್ಳೋದಷ್ಟೇ, ಈಗ ನಮಗೆ ಈ ಸಂದರ್ಭದಲ್ಲಿ ಇಂಥ ಒಂದು ಕತೆ ಬೇಕಾಗಿದೆ. ತಾವೆಲ್ಲರೂ ಈಗ ನಾನು ಚಿತ್ರ ಆಗಿದೆ ತಾವು ಬಂದು ನೋಡಬೇಕು. ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಇದು ನಡೀತಾ ಇದೆ. ಕೆಲಸದ ಒತ್ತಡದಲ್ಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಮಗೆ ಟೆನ್ಷನ್ ಇದೆ, ಕೆಲಸ ಇದೆ, ಬಿಟ್ಟು ಹೋಗ್ತೀವಿ. ಅದರ ಬೆಲೆ ಏನು ಅಂಥೇಳಿ ಕೊನೆಗೆ ಗೊತ್ತಾಗುತ್ತೆ. ಹಾಗಾಗಿ ನಾ ಪ್ರೇಕ್ಷಕರಲ್ಲಿ ಕೇಳೋದು ಇಷ್ಟೇ, ಪಿಕ್ಚರ್ ತುಂಬ ಚೆನ್ನಾಗಿದೆ. ತಾವೆಲ್ಲರೂ ಬಂದು ಚಿತ್ರಗಳನ್ನ ನೋಡಬೇಕಂತೇಳಿ ನನ್ನ ಕಳಕಳಿಯ ಮನವಿ. ನಮಸ್ಕಾರ. ನಾನು ರಂಗಭೂಮಿ ಕಿರುತೆರೆ ಹಾಗೂ ಚಲನಚಿತ್ರ ನಟ. ಸಣ್ಣ ಮುತ್ತಣ್ಣ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಇದರಲ್ಲಿ ನಮ್ಮ ಶಿವು ಅವರು ಉತ್ತಮವಾಗಿ ಅಭಿನಯಿಸಿದ್ದಾರೆ. ಅಭಿನಯಿಸಿದ ಕಾರಣ ಅವರು ವ್ಯಕ್ತಿಗತವಾಗಿ ಅವ್ರ ಮೈಯಲ್ಲಿ ಕಲೆ ಅನ್ನೋದು ಮೂಡಿಬಂದಿದೆ. ಯಾಕೆಂದರೆ ಅವರು ರಂಗಭೂಮಿಯಿಂದ ಬಂದಿರುವಂಥ ಒಂದು ಕುಮಾರ. ರಂಗಾಯಣವರೆಗೂ ಅವರ ಅಭಿನಯನ ನಿಜವಾಗಿ ಭಾಳ ಸೂಕ್ಷ್ಮವಾಗಿ ಮನದಟ್ಟವಾಗಿ ಅಭಿನಯಿಸಿದ್ದಾರೆ. ನಿಜವಾಗ್ಲೂ ನ್ಯಾಚುರಲ್ಲಾಗಿ ಏನು ನಡೆಯುತ್ತೆ ಸಂಸಾರದಲ್ಲಿ ಅದೇ ಥರ ಅಭಿನಯಿಸಿದ್ದಾರೆ. ಈ ಸಿನಿಮಾನ ಬರೀ ಮಾತಾಡೋದ್ರಲ್ಲಿ ನೋಡೋದಲ್ಲ, ಎಲ್ಲ ಕರ್ನಾಟಕದ ಕಲಾಭಿಮಾನಿಗಳು ಬಂದು ಚಿತ್ರವನ್ನು ಸಿನಿಮಾ ನೋಡಿದ ಮೇಲೇ ಗೊತ್ತಾಗುತ್ತೆ ಇದು ಎಲ್ಲ ಸಂಸಾರದಲ್ಲಿ ನಡೆಯುವಂಥ ಕಥೆನೇ ಆಗಿದ್ರೂ ಕೂಡ ವಿಭಿನ್ನವಾಗಿದೆ. ಸಂಭಾಷಣೆ ಅಂತೂ ಮನ ಮುಟ್ಟುವಂತೆ ಮಾಡಿದ್ದಾರೆ. ಅದಕ್ಕೆ ತಕ್ಕನಾಗಿ ಸಂಗೀತ ಅದು ವರ್ಣಿಸೋಕ್ಕೆ ಆಗೋದೇ ಇಲ್ಲ. ಹೆಚ್ಚಿಗೆ ಮಾತಾಡೋದ್ರ ಬದಲು ಸಿನಿಮಾ ನೋಡಿ ಆಮೇಲೆ ಮಾತಾಡೋದು ಭಾಳ ಒಳ್ಳೆಯದು. ದಯವಿಟ್ಟು ಎಲ್ಲರೂ ಅಷ್ಟೇ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಂಥ ಕಲಾಭಿಮಾನಿಗಳಿಗೆ ಹರಿಸಬೇಕು. ಅದರಲ್ಲೂ ನಮ್ಮ ನಿರ್ದೇಶಕರಿದ್ದಾರಲ್ಲ, ಅವ್ರನ್ನ ನೋಡೋದಕ್ಕೆ ಇಷ್ಟಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ಅವ್ರ ಕೈ ಚಳಕ, ಅವರ ಶಾರ್ಟ್ಸ್ಗಳ ಡಿವೈಡ್ ಮಾಡಿರುವಂಥ ರೀತಿ ನಿಜವಾಗ್ಲೂ ನನಗೆ ಭಾಳ ಖುಷಿ ಕೊಡ್ತು. ಅದೇ ರೀತಿ ಪ್ರತಿಯೊಬ್ಬರು ಅಷ್ಟೇ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಇಂಥವ್ರನ್ನೆಲ್ಲ ಆರೈಕೆ ಮಾಡಿ ಹರಿಸಿ ಇಂಥ ಸಿನಿಮಾಗಳು ಮುಂದೆ ಜಾಸ್ತಿ ಹೆಚ್ಚಿಗೆ ಬರಲಿ ಅನ್ನೋ ಉದ್ದೇಶ ನಮ್ಮದು. ದಯಮಾಡಿ ಎಲ್ಲರೂ ಸಿನಿಮಾ ಬಂದು ಥಿಯೇಟ್ರಿಗೆ ನೋಡಿ. ಸಣ್ಣ ಮುತ್ತಣ್ಣ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ನೋಡ್ಬೋದು, ಎಲ್ಲ ಸಂಸಾರ ಬಂದು ಕೂತ್ಕೊಂಡು ನೋಡ್ಬೋದು. ಅಪ್ಪಂದಿರಿಂದ ಮಕ್ಕಳು ಹೇಗೆ ಬೆಳೀತಾರೆ, ಹೇಗೆ ನಡೆದು ಬಂದಿದೆ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡ್ಬೋದು. ಎಲ್ಲರೂ ಬಂದು ನೋಡಿ ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು. ಎಲ್ಲರೂ ಮಾತಾಡಿದ್ದಾರೆ, ನಾನು ಹೆಚ್ಚು ಮಾತಾಡಲ್ಲ. ಎಲ್ಲರಿಗೂ ಧನ್ಯವಾದ. ಸಿನಿಮಾ ನೋಡ್ತಿರ್ತಾನೆ. ನಾನು ಹೆಚ್ಚಿಗೆ ಮಾತಾಡಿದ್ರೆ ಅಪ್ಪನೇ ಮಗನ ಬಗ್ಗೆ ಓದ್ತಾ ಇದ್ದಾರೆ. ನಿಜವಾದ ಸಿನಿಮಾ ತುಂಬ ಚೆನ್ನಾಗಿದೆ. ನಮ್ಮ ಶ್ರೀಕಾಂತ್ ವಂಶರು ಭಾಳ ಒಳ್ಳೆಯ ಕಥೆ ಕಟ್ಕೊಟ್ಟಿದ್ದಾರೆ. ತಂದೆ ಮಗನ ಬಾಂಧವ್ಯ ಹೇಗಿರಬೇಕು ಅನ್ನೋದನ್ನು ಭಾಳ ಸೊಗಸಾಗಿ ಹೇಳಿದ್ದಾರೆ. ಎಲ್ಲರ ಅಭಿನಯನೂ ಭಾಳ ಉತ್ತಮವಾಗಿದೆ. ರಂಗಾಯಣವ್ರದ್ದಾಗ್ಬೋದು, ಪ್ರಣಾಮ್ದಾಗ್ಬೋದು, ಖುಷಿ ರವಿಯವ್ರದ್ದಾಗ್ಬೋದು, ಎಲ್ಲ ಪಾತ್ರಗಳು ಸಣ್ಣ ಪಾತ್ರದಲ್ಲಿ ನಮ್ಮ ಶ್ರೀನಿವಾಸ ಬರ್ಬೋದು, ಸಜೇಂದ್ರ ಪ್ರಸಾದ್ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸಚಿನ್ ಬಸೂರ್ ಅವರ ಸಂಗೀತ ತುಂಬ ಅದ್ಭುತವಾಗಿದೆ. ಹಾಡುಗಳು ತುಂಬ ಸೊಗಸಾಗಿ ಮಾಡಿದ್ದಾರೆ. ಕೃಷ್ಣ ಅವರ ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ. ಇದೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಸಿನಿಮಾ ತುಂಬ ಚೆನ್ನಾಗಿದೆ. ಅಂದರೆ ಮನಸ್ಸಿಗೆ ನಾಟುತ್ತೆ, ಎಮೋಷನ್ಸ್ ಟಚ್ ಆಗ್ಬೋದು. ತುಂಬ ಜನ
ಇಲ್ಲಿ ಕಣ್ಣೀರು ಹಾಕ್ಕೊಂಡು ಹೋಗೋದನ್ನ ನಾವೇ ನೋಡಿದ್ದೀವಿ. ಅಷ್ಟು ಚೆನ್ನಾಗಿ ಮನಸ್ಸಿಗೆ ನಾಡ್ತಾ ಇರ್ತಕ್ಕಂಥ ಒಂದು ಕಥೆನ ಭಾಳ ಸೊಗಸಾಗಿ ನಮ್ಮ ಶ್ರೀಕಾಂತ್ ಮುನ್ಸೂರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶ್ರೀಕಾಂತ್ ಫಾರ್ ದ್ಯಾಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಪ್ರಣಾಮ್ ಆ್ಯಂಡ್ ಖುಷಿ, ಕಂಗ್ರ್ಯಾಚುಲೇಷನ್ಸ್, ಗ್ರೇಟ್ ಜಾಬ್. ಭಾಳ ಸೊಗಸಾಗಿ ಮಾಡಿದ್ದಾರೆ ಮಕ್ಕಳು, ತುಂಬ ಸೊಗಸಾಗಿ ಬಂದಿದೆ. ಒಂದು ಒಳ್ಳೆ ಉತ್ತಮ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಈ ಫ್ಯಾಮಿಲಿ ಬಂದು ನೋಡಿ ಸ್ವಲ್ಪ ಹೊತ್ತು ನಕ್ಕು ಹೋಗುವಂಥ ಒಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸನ್ ಆಫ್ ಮುತ್ತಣ್ಣ ಒಂದು ತಂದೆ ಮಗನ ಬಾಂಧವ್ಯನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಕ್ಯೂಟಾಗಿ ತೋರಿಸಿದ್ದಾರೆ ಆ್ಯಂಡ್ ಇಮೋಷ್ನಲ್ ಕೂಡ. ಆ್ಯಂಡ್ ಖುಷಿ ರವಿ ಅವರು ಮತ್ತು ಪವನ್ ಸರ್ ಅವರ ಜೋಡಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಸಾಂಗ್ಸ್ ಚೆನ್ನಾಗಿದೆ. ಆ್ಯಂಡ್ ಆ್ಯಸ್ ಆಲ್ವೇಸ್ ಖುಷಿ ರವಿ ಅವರ ಪರ್ಫಾರ್ಮೆನ್ಸ್ ಹೇಳೋದೇ ಬೇಡ, ವೆರಿ ನ್ಯಾಚುರಲ್ ಆ್ಯಂಡ್ ಬ್ಯೂಟಿಫುಲ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಎಲ್ಲರೂ ಬಂದು ಈ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ. ಗುಡ್ ಲಕ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಸಿನಿಮಾ ನೋಡ್ತಾ ಇರೋದು. ನಿನ್ನೆ ನಮ್ಮ ಅಕ್ಕನ ಜೊತೆ, ನಮ್ಮ ಅಕ್ಕನ ಮಗಳ ಜೊತೆ ಹೋಗಿದ್ದೆ. ಅಷ್ಟು ಚೆನ್ನಾಗಿದೆ, ಯಾಕಂದರೆ ನಾನು ಎರಡನೇ ಟೈಮ್ ನೋಡ್ತಾ ಇದ್ದೀನಿ ಅಂದರೆ ಅಷ್ಟು ಇಷ್ಟ ಆಗಿದೆ ನನಗೆ. ಎಲ್ಲೋ ಒಂದು ಕಡೆ ಒಂದು ನಮ್ಮ ಅಪ್ಪನ ಜೊತೆ ಹೇಗಿರಬೇಕೋ, ಏನು ಮಾಡಿಲ್ಲೋ ಅದನ್ನು ನನಗೆ ಒಂಥರ ಸಿನಿಮಾ ನೋಡಿದ್ರೆ ಗೊತ್ತಾಗ್ತಾ ಇದೆ. ತುಂಬ ಎಮೋಷ್ನಲ್ ರೈಡ್ ಇದು. ಆ್ಯಂಡ್ ಡೈಲಾಗ್ಸ್ ಅಂತೂ ಐ ಸ್ವೇರ್ ಟು ಗಾಡ್, ಯಾರು ಡೈಲಾಗ್ ರೈಟರ್ ಗೊತ್ತಿಲ್ಲ, ಅವ್ರನ್ನ ಮೀಟ್ ಮಾಡಲೇಬೇಕು. ತುಂಬ ಕನೆಕ್ಟ್ ಆಗುತ್ತೆ. ತುಂಬ ಕೆಲವು ಟೈಮಲ್ಲಿ ಕಣ್ಣಲ್ಲಿ ನೀರು ಬರ್ತದೆ, ಯಾರು ಗೊತ್ತಾಗಲ್ಲ. ಇಟ್ಸ್ ವೆರಿ ಎಮೋಷನಲ್. ಯಾಕಂದರೆ ಇದು ನೋಡಿ ಫಸ್ಟ್ ನಮ್ಮ ತಂದೆಗೆ ಫೋನ್ ಮಾಡಿ ಐಮ್ ರಿಯಲಿ ಸಾರಿ, ಸಿನಿಮಾ ನೋಡಿದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ ಎಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ, ಇಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್ ಪ್ರಣಾಮ್. ಡಾನ್ಸು ನೋಡಿದ್ದೀನಿ, ಡಾನ್ಸ್ ಮಾಡೋದು ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಅಂತ ನನಗೆ ಗೊತ್ತಿರಲಿಲ್ಲ. ಈಸ್ ಅ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಗೈ. So I'm hoping to see more and more talent coming from him, and script selection top. So ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಎಸ್ಪೆಷಲಿ ಖುಷಿ ಆಲ್ಸೋ ಐವ್ ಸೀನ್ ಸಿನ್ಸ್ ದಿಯಾ. ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು, ಒಂಥರ ಏನೋ ಫಸ್ಟ್ ದಿಯಾ ನೋಡಿದ್ಮೇಲೆ ಇವತ್ತು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಏನೋ ಒಂಥರ ನರ್ವಸ್ನೆಸ್ ಇರುತ್ತೆ. ಆ್ಯಂಡ್ ಖುಷಿ ಆಬ್ವಿಯಸ್ಲಿ ಗುಡ್ ಆ್ಯಕ್ಟರ್, ಶಿ ಡನ್ ಅ ವೆರಿ ಗುಡ್ ಜಾಬ್. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಟೀಮ್. ಪ್ಲೀಸ್ ಕಮ್ ಟು ದ ಥಿಯೇಟರ್ ಅಂಡ್ ವಾಚ್ ದ ಸಿನಿಮಾ. ಆ್ಯಂಡ್ ಪ್ರಣಾಮ್, ಆಲ್ ದಿ ಬೆಸ್ಟ್ ಬ್ರದರ್. ಇನ್ನೂ ಚೆನ್ನಾಗಿ ಮಾಡು ಬ್ರೋ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.